ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ನಾಗಮಂಗಲ ತಾಲೂಕಿನ ನೀಲಕಂಠನಹಳ್ಳಿ ಅನ್ನೋ ಗ್ರಾಮದಲ್ಲಿದ್ದೀನಿ. ವಿಶೇಷವಾದ ಒಂದು ಆಚರಣೆ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ಬರಗಾಲ ಬಂದಿದೆ, ಎಲ್ಲ ಕಡೆ ನೀರಿನ ಸಮಸ್ಯೆ, ಜನ ಜಾನುವಾರುಗಳಿಗೆ ನೀರಿಲ್ಲದೆ ಇರೋಂಥ ಪರಿಸ್ಥಿತಿ ಉಂಟಾಗಿದೆ. ಕೆಲವು ಕಡೆ ಆಚರಣೆಗಳನ್ನ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ. ನಂಬಿಕೆಯ ತಳಹದಿಯ ಮೇಲೆ ನಮ್ಮ ಭಾರತ ನಿಂತಿದೆ. ಹಾಗಾಗಿ ಕೆಲವು ಕಡೆ ಕಪ್ಪೆಗಳಿಗೆ ಮದುವೆ ಮಾಡಿಸಿದ್ರು, ಕೆಲವು ಕಡೆ ಕತ್ತೆಗಳಿಗೆ ಮದುವೆ ಮಾಡಿಸಿದ್ರು, ಇನ್ನುಳಿದ ಕಡೆ ಆ ಗ್ರಾಮದ ದೇವಾಲಯಗಳಲ್ಲಿ ವಿಶೇಷವಾದ ಪೂಜೆ ಪ್ರಾರ್ಥನೆಗಳನ್ನು ಸಲ್ಲಿಸಿದ್ರು. ಅದೇ ರೀತಿ ಈ ಗ್ರಾಮದಲ್ಲಿ ಮಹದೇಶ್ವರನ ಒಂದು ವಿಗ್ರಹವನ್ನ ಕರೆಸಿ ವಿಶೇಷವಾದ ಒಂದು ತೆಂಗಿನ ಗರಿಯ ಮಂಟಪವನ್ನು ನಿರ್ಮಿಸಿ ಎಲ್ಲರೂ ಕೂಡ ತಮ್ಮ ಮನೆಗಳಿಂದ ಹಣ್ಣು ಕಾಯಿ ತಗೊಂಬಂದು ಪೂಜೆ ಮಾಡಿಸಿ ಭಕ್ತಿಯ ಸಮರ್ಪಣೆ ಮಾಡಿ ಮಳೆ ಆಗಲಿ ಅಂತ ಬೇಡ್ಕೊಳ್ತಾ ಇದ್ದಾರೆ. ಈ ಆಚರಣೆಯ ಬಗ್ಗೆ ಯಾವ ರೀತಿ ನಡೆಯುತ್ತೆ ಏನು ಎಂಬುದನ್ನು ಕೇಳ್ತಾ ಹೋಗೋಣ. ನೀಲಕಂಠನಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ಶ್ರೀ ಮಹದೇಶ್ವರ ಸ್ವಾಮಿಯ ಪರವನ್ನು ಪ್ರತಿ ವರ್ಷ ಮಾಡ್ತಾ ಬರ್ತಾಯಿದ್ರು. ಈ ಏನು ಮಳೆಯ ಅಭಾವ ಮತ್ತು ಇವತ್ತು ದನಕರುಗಳಿಗೆ ಬೆಳೆಗಳನ್ನು ಇಲ್ಲದ ಕಾರಣ ಸುಮಾರು ದಿವಸದಿಂದ ಈ ಒಂದು ಕಾರ್ಯಕ್ರಮ ನಿಂತಿತ್ತು. ಆ ಕಾರಣಕ್ಕಾಗಿ ನಾವು ಇದೊಂದು ಮಾಡಿ ನೋಡೋಣ, ಏನಾರ ಮಳೆ ಆಗುತ್ತಾ ಏನೋ ಒಂದು ಇವತ್ತು ಭಗವಂತನ ಮೊರೆ ಹೋಗಿದ್ದಾರೆ. ಆ ಭಗವಂತ ಇವತ್ತು ಈ ಜಾನುವಾರುಗಳಿಗೆ ಇಲ್ಲಿ ಈ ರೈತನಿಗೆ ಇವತ್ತು ಮೇನ್ ಮಳೆ, ಯಾವುದೇ ವ್ಯವಹಾರ ಮಾಡಬೇಕು ಅಂದರೂ ಮಳೆ ಮತ್ತು ಬೆಳೆ ಇದು ಬಂದರೆ ಮಾತ್ರ ಇವತ್ತು ರೈತ ಒಂದು ಮಂದಾಸದಿಂದ ಇರ್ತಾನೆ. ಇಲ್ಲಾಂದರೆ ರೈತನ ಗತಿ ಅಧೋಗತಿ ಆಗಿದೆ. ಗ್ರಾಮಸ್ಥರು ಈ ಭಗವಂತನ ಮೊರೆಗೆ ಹೋಗಿ ಈ ಥರ ಮಳೆ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಮಹದೇಶ್ವರ ಈ ಇಡೀ ರಾಜ್ಯಕ್ಕೆ ಮಳೆ ಆಗಲಿ, ಸುಭಿಕ್ಷೆ ಉಂಟಾಗಲಿ. ಹೌದು, ಕರ್ನಾಟಕ ರಾಜ್ಯದಲ್ಲಿ ಮಳೆಗಾಗಿ ಹಲವಾರು ಪ್ರಾರ್ಥನೆಗಳು, ವಿಶೇಷ ಪೂಜೆಗಳು ನಡೆಯುತ್ತಿದೆ. ಅದೇ ರೀತಿ ಈ ಗ್ರಾಮದಲ್ಲೂ ಕೂಡ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಒಂದು ಕಡೆ ಅಡುಗೆ ಮಾಡಿ ತಮಗೆ ಬೇಕಾದ ರೀತಿ ಭಕ್ತಿಯ ಸಮರ್ಪಣೆಯನ್ನು ಮಾಡಿ ನಂತರ ಬಂದವರಿಗೂ ಕೂಡ ಅನ್ನದಾನ ಮಾಡಿ ಭಗವಂತ ನಮ್ಗೆ ಈ ಬಾರಿ ಮಳೆ ಕೊಡು ಅಂತ ಹೇಳಿ ಬೇಡ್ಕೊಂಡ್ರು. ಈ ಬಗ್ಗೆ ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ. ನಮಗೆ ಗೊತ್ತಿದ್ದಂಗೆ ಸಣ್ಣ ಹುಡುಗರಿಂದನೂ ಮಾಡ್ತಾರೆ. ಒಂದು ಹೆಚ್ಚು ಕಮ್ಮಿ ನಮಗೆ ಈಗ 58 ವರ್ಷ, 40 ವರ್ಷದಿಂದನೂ ನೋಡಿದ್ದೀವಿ ಮಾಡ್ತಾವ್ರೆ. ಈಗ ಒಂದು 7-8 ವರ್ಷದಿಂದ ನಿಲ್ಲಿಸಿದ್ದು. ಆಗೆಲ್ಲ ಮುಂಚೆ ಮಾಡಿದಾಗ ಮಳೆ ಬರೋದು, ಒಂದು 2-3 ದಿವಸದಲ್ಲಿ ಮಳೆ ಆಯ್ತದೆ. ಈಗಲೂ ಮಳೆ ಇಲ್ವಲ್ಲ ಅಂದ್ಬಿಟ್ಟು ಮಾದಪ್ಪನ ಮಾಡೋಣ ಅಂತ ಊರವರೆಲ್ಲ ಸೇರಿ ಭಕ್ತರಿಗೆ ಅನ್ನಪ್ರಸಾದ ಮಾಡಿ ಮಾದಪ್ಪನ ಮಾಡ್ತಾ ಇದೀವಿ. ಈ ವಾರದಲ್ಲಿ ಮಳೆ ಬಂದೇ ಬರ್ತದೆ ಅಂತ ನಮ್ಗೇನೋ ನಂಬಿಕೆ ಐತೆ. ಮುಂಚೆಯಿಂದ ಎಲ್ಲ ಬಂದೈತೆ. ಹೌದು, ಈ ಮಣ್ಣಿನಲ್ಲಿ ನಂಬಿಕೆಯಿಂದಲೇ ಎಲ್ಲ ಕೂಡ ನಡೆಯುತ್ತೆ. ರೈತ ಭೂಮಿಗೆ ಬೀಜ ಹಾಕುವಾಗ ಮಳೆ ಬರುತ್ತೆ ಎಂಬ ನಂಬಿಕೆಯಿಂದಲೇ ಇದುವರೆಗೂ ಎಲ್ಲ ನಡ್ಕೊಂಡು ಬಂದಿದೆ. ಅದೇ ರೀತಿ ಇವರು ಕೂಡ ಸಂಪ್ರದಾಯವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಗ್ರಾಮದ ಹಿರಿಯರು ಏನ್ ಹೇಳ್ತಾರೆ ಎಂಬುದನ್ನ ಕೇಳೋಣ. ಮೊದಲು ದೇವ್ರನ್ನೇ ಕರೆಸ್ತಾ ಇದ್ದೋ, ದೊಡ್ಡ ಮಾದಪ್ಪನ್ನೇ ಕರೆಸ್ತಾ ಇದ್ದೋ. ಈಗ ಅದು ಕರ್ಸಕ್ ಜೇಸದಿಲ್ಲದೆ ಪ್ರಬಾಳೆ ಕರೆಸಿ ಪೂಜೆ ಮಾಡಿಸ್ತಾ ಇದ್ದೀವಿ. ಆಚರಣೆ ಯಾವ ತರ ಮಾಡ್ತಾ ಇದ್ರಿ? ಆಗ್ಲೂ ಅದೇ ತರ. ಈಗ ಹೆಂಗೆ ಮಾಡ್ತಾ ಇದ್ದೋ, ಪೊರ ಮಾಡಿದ್ರೆ ಮುದ್ದೆ, ಸಾಂಬಾರು, ಇದು ಭಕ್ತಾದಿಗಳಿಗೆ ಉಸ್ಕರ ಪಾಯಸ, ಪ್ರತಿ ಮನೆಗೂ ಎಲ್ಲ ಸ್ನಾನ ಮಡಿ ಮಾಡಿಕೊಂಡು ಗೌಗಳನ್ನ ಸ್ನಾನ ಮಾಡಿಕೊಂಡು ಪ್ರದಕ್ಷಿಣೆ ಬಂದು ಕಟ್ಟಿ ಹಾಕ್ಬಿಟ್ಟು ಆಮೇಲೆ ಅನಂತರ ಊಟ ಮಾಡಿಕೊಂಡು ಪ್ರಸಾದ ಮಾಡ್ಕೊಂಡು ಅನಂತರ ಇಟ್ಕೊಂಡು ಹೋಗ್ತಾ ಇದ್ರು. ಮಳೆ ತಕ್ಷಣ ಬಂದೇ ಬಿಡೋದು. ಈಗ ಇದಾದ ದಿವಸ ಈಗ ತಿರ್ಗಾ ಇಟ್ಕೊಂಡಿದ್ದೀವಿ. ಏನೋ ಶಿವ ಮಾದಪ್ಪ ಬರೋದು, ಅವರೆಲ್ಲ ಅವನಿಷ್ಟ ಕೈ ಮುಗಿದು ಕೇಳ್ತಾ ಇದ್ದೀವಿ. ಇವತ್ತು ನಾಳೆ ಬರ್ಬೋದು ಅಂತ ಅಭಿಪ್ರಾಯ, ನಂಬಿಕೆ ಇದೆ. ಸ್ನೇಹಿತರೆ, ಎಲ್ಲ ಕೂಡ ಊಟದ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲ ಮುದ್ದೆ ಕಟ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಈ ಪ್ರಕೃತಿಯ ಮಡಿಲಲ್ಲಿ ಮುದ್ದೆ ಊಟ ಮಾಡೋದಂತೂ ತುಂಬಾ ಖುಷಿ ವಿಚಾರ. ನಾನು ಕೂಡ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ತುಂಬಾ ವರ್ಷದ ನಂತರ ನಾನು ಕೂಡ ಇಲ್ಲಿ ಊಟ ಮಾಡಿ ಹೋಗ್ತೀನಿ. ಇಲ್ಲೆಲ್ಲ ಇದ್ದಾರೆ. ಆ ಕಾರ್ಯಕ್ರಮ ಹೇಗಿರುತ್ತೆ, ಅಡುಗೆಯ ಸಿದ್ಧತೆ ಹೇಗೆ ಮಾಡಿದ್ದಾರೆ ಅಂತ ಕೇಳ್ತಾ ಹೋಗೋಣ. ಅಡುಗೆ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಬೆಳಿಗ್ಗೆಯಿಂದನೂ ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಮಹದೇಶ್ವರ ಭಕ್ತಾದಿಗಳು ತುಂಬ ಹೃದಯದಿಂದ ಎಲ್ಲ ಶ್ರಮ ವಹಿಸಿ ಮಹದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಎಲ್ಲ ಪಾತ್ರರಾಗಿದ್ದಾರೆ. ಪ್ರತಿಯೊಬ್ಬರು ಸಹ ತುಂಬ ಹೃದಯದಿಂದ ಎಲ್ಲರೂ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಕೇಳಿದ್ರಲ್ಲ, ನಂಬಿಕೆಯಿಂದ ಏನನ್ನು ಮಾಡಿದ್ರು ಕೂಡ ಭಗವಂತ ಎಲ್ಲವನ್ನೂ ಕೊಡ್ತಾನೆ ಎಂಬ ನಂಬಿಕೆ ಗ್ರಾಮೀಣ ಭಾಗದಲ್ಲಿ ಇಂದು ಕೂಡ ಜೀವಂತವಾಗಿದೆ. ಇಲ್ಲಿ ಆ ಮಹದೇಶ್ವರನ ಪೂಜೆಯ ನಂತರ ಪ್ರತಿ ವರ್ಷ ಮಳೆ ಬರ್ತಿತ್ತು ಎಂಬುದನ್ನ ಈ ಜನ ಇವತ್ತಿಗೂ ಕೂಡ ನಂಬಿದ್ದಾರೆ. ಆ ದೇವರ ಕೃಪೆಯಿಂದ ಆ ಮಳೆ ಬರಲಿ ಅಂತ ಹೇಳಿ ನಾವು ಕೂಡ ಪ್ರಾರ್ಥಿಸೋಣ. ಈ ಬಗ್ಗೆ ಈ ರೀತಿಯ ವಿಶೇಷ ಕಾರ್ಯಕ್ರಮಗಳು ನಿಮ್ಮ ಗ್ರಾಮದಲ್ಲಿ ನಡೀತಾ ಇದ್ರೆ ಆ ವಿಚಾರವನ್ನ ಕಾಮೆಂಟ್ನಲ್ಲಿ ತಿಳಿಸಿ. ಅದೇ ರೀತಿ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ವಿಡಿಯೋ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.
ಧನ್ಯವಾದ.